ಕನ್ನಡಿಗರಿಗೆಲ್ಲ ನಮಸ್ಕಾರ, ಬೇರೆ ಭಾಷೆಯವ್ರಿಗೂ ಕನ್ನಡದಲ್ಲೇ ನಮಸ್ಕಾರ. ನಾನು ನಿಮ್ಮ ಯುನಿಕ್ ಶಶಾಂಕ್. ಇದು ನನ್ನ 16 ಸಲ ಮಾಡಿರೋ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದೆ ಹಾಗೆ ಇಟ್ಕೊಂಡು ಫೈನಲಿ ಈ ವ್ಲಾಗಿಂದಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಅಪ್ಲೋಡ್ ಮಾಡ್ತಿರೋ ಮೊದಲನೇ ವ್ಲಾಗು. ಯೂಶಲಿ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆಗಲಿ ಅದನ್ನು ನೋಡೋದು ನಮ್ಮ ಜನ್ಮಸಿದ್ಧ ಹಕ್ಕು ಹಾಗೂ ಕರ್ತವ್ಯ. ಈ ಮುಂಚೆ ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗಳು ನೋಡಿ ವ್ಲಾಗ್ ಮಾಡ್ಕೊಂಡಿದ್ರು, ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಅಪ್ಪು ಸಿನಿಮಾ ನೋಡೋಕೆ ಹೋದಾಗ ನಮಗಾಗಿದ್ದು ಈ ಒಂದು ಆರ್ಗ್ಯಾನಿಕ್ ರೋಮಾಂಚನವನ್ನು ನಿಮ್ಮೆಲ್ಲರ ಹತ್ರ ಹಂಚ್ಕೊಬೇಕು ಅಂತ ಅನಿಸಿ ಮಾಡ್ತಿರೋ ವ್ಲಾಗ್ ಇತ್ತು. ಶುರು ಮಾಡೋಣ. ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ನನ್ನ ಗೆಳೆಯ ಆದಂಥ ಚಂದನ್ ಇಬ್ಬರು ಮಾತಾಡ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ವಿ. ಫಸ್ಟ್ ಡೇ ಫಸ್ಟ್ ಶೋ, ಅದು ಫ್ಯಾನ್ ಶೋನೇ ನೋಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ನರ್ತಕಿಲ್ ಫ್ಯಾನ್ ಶೋ ಇರಲಿಲ್ಲ. ಸೊ ವೀರೇಶ್ ಥಿಯೇಟ್ರಲ್ಲಿ ಬೆಳಗ್ಗೆ 6:00 ಶೋ ಇತ್ತು. ನಮ್ಮ ಮನೆಯಿಂದ ವೀರೇಶ್ ಟಾಕೀಸ್ ಏನು ಅಷ್ಟು ದೂರ ಇಲ್ಲ. ಚಂದನು ಮತ್ತು ಅವ್ರ ಬಾಯ್ಸ್ ಎಲ್ಲರೂ ಆನೇಕಲ್ಲಿಂದ ವೀರೇಶ್ ಥಿಯೇಟ್ರಿಗೆ ಬಂದಿರೋದು. ಎಷ್ಟೇ ಆದರೂ ಅಪ್ಪು ಸರ್ ಫ್ಯಾನ್ ಅಲ್ವಾ. ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಎಕ್ಸಾಮು ಬೇಕಾದ್ರೆ ಲೇಟಾಗಿ ಹೋಗ್ತೀವಿ, ಆದರೆ ಸಿನಿಮಾಗಂತೂ ಚಾನ್ಸೇ ಇಲ್ಲ. ನಾವು ಶೋ ಶುರು ಆಗೋಕ್ಕೆ ಮುಂಚೆನೇ ಥಿಯೇಟ್ರ್ ಹತ್ರ ಬಂದು ರೀಚ್ ಆಗಿತ್ತು. ಸ್ಟಾರ್ಟ್ ಆಯ್ತು ನೋಡ್ರಿ. ಹಬ್ಬ 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 ಹಬ್ಬ. ನಿಜವಾಗ್ಲೂ ನಾವು ಥಿಯೇಟ್ರಿಗೆ ಎಂಟ್ರಿ ಆಗಿದ್ದ ನೆಕ್ಸ್ಟ್ ಮಿನಿಟಿಂದನೇ ನಮಗೆ ಗೊತ್ತಿಲ್ಲದೆ ನಾವೊಂದು ಪಕ್ಕಾ ಫ್ಯಾನ್ ಬಾಯ್ಸ್ ಆಗೋದ್ವಿ. ಇಷ್ಟ ಏನಂದರೆ 6:30 ಶೋಗೆ ನಮ್ಗೆ ಟಿಕೆಟ್ ಸಿಕ್ಕಿತ್ತು, ಬಟ್ ಬಾಲ್ಕನಿ ಇತ್ತು. ನಮಗೆ ಬೇಕಾಗಿದ್ದು ಸೆಕೆಂಡ್ ಕ್ಲಾಸ್. ಅದಕ್ಕೆ ನಾವು ನಮ್ಮ ಬಾಲ್ಕನಿ ಸೀಟ್ಸ್ನ ಸ್ಯಾಕ್ರಿಫೈಸ್ ಮಾಡಿ ಸೆಕೆಂಡ್ ಕ್ಲಾಸಿಗೆ ಬಂದ್ವಿ. ಖಂಡಿತ ಅಲ್ಲಿ ಸೀಟ್ಸ್ ಅಂತೂ ಇರಲಿಲ್ಲ. ಟೈಟಲ್ ಕಾರ್ಡ್ ತೋರಿಸಿದ ತಕ್ಷಣ ನನಗಲ್ಲಿ ಕಂಡಿದ್ದು ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಪ್ಯೂರ್ ಫ್ಯಾನಿಸಮ್. ಒಂದು ಡೆಬ್ಯೂ ಸಿನಿಮಾಗೆ ಒಬ್ಬ ಆ್ಯಕ್ಟರ್ ಆದವನಿಗೆ ಏನೇನು ಫೀಚರ್ಸ್ ಇರಬೇಕು ಅದನ್ನೆಲ್ಲ ಒಂದು 10 ಪಟ್ಟು ಜಾಸ್ತಿ ಇಟ್ಕೊಂಡು ಪ್ರಿಪೇರ್ ಆಗಿ ಸ್ಕ್ರೀನ್ ಮೇಲೆ ಬಂದು ಅಪ್ಪಳಿಸ್ತಾರೆ ನಮ್ಮಪ್ಪ ಅವರು. ಜಾಲಿಗೋ ಆ ಸಾಂಗಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಟೆಪ್ಸು. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಚಂದನ್ ಮತ್ತು ಅವ್ರ ಹುಡುಗರು ಇದ್ರಲ್ಲ, ಅವ್ರು ಪಕ್ಕ ಡ್ಯಾನ್ಸರ್ಸು. ನನಗೆ ನಿಜ ಡ್ಯಾನ್ಸ್ ಗಾಳಿಗಂತನೂ ಗೊತ್ತಿಲ್ಲ ಗುರು. ಬರೋ 2 ಸ್ಟೆಪ್ಸ್ನ ತಿರುಗಿಸಿ ಮುರುಗಿಸಿ ಹಾಕೋದಷ್ಟೇ ನಮ್ಮ ಕೆಲಸ. ಈ ಪೊಲೀಸ್ ಸ್ಟೇಷನ್ ಸೀನ್ ಯಾರು ಬರೋಕ್ಕಾಗತ್ತಾ? ಏನ್ ಮಾಡ್ಕೊಂಡಿದ್ದೀನಿ ನೀವೆಲ್ಲ? ಏನ್ ನಿನ್ನ ಹೆಸರು? ವೆಂಕಟೇಶ್. ಅಪ್ಪ ಏನಾಗಿದ್ದಾರೆ? ಸ್ಕೂಲ್ ಟೀಚರ್. ನೀನು ಯೋಗಿ ಅಂತ, ನಮ್ಮಪ್ಪ ಇಂಜಿನಿಯರ್. ನೀನು? ನಿತಿನ್, ಫಾದರ್ ಡಾಕ್ಟರ್. ಬೇಜಾನ್ ಫಿಲಮ್ಗಳಿಗೆ ಬೇಜಾನ್ ಥರ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಇವಾಗ ಆ ಸೀನ್ನ ಅದೇ ಸಿನಿಮಾದಲ್ಲಿ ನೋಡಿ ಸಖತ್ ಖುಷಿ ಆಯಿತು. ನಮ್ಮ ಬಾಯ್ಸ್ ಫೇವ್ರೆಟ್ ತಾಲಿಬಾನ್ ಅಲ್ಲ ಸಾಂಗ್ ಬಂದಾಗ ಕಪಲ್ಸ್ ಫೇವ್ರೆಟ್ ಬಾರೆ ಬಾರೆ ಸಾಂಗ್ ಬಂದಾಗ
ಪ್ರತಿಯೊಂದಕ್ಕೂ ಚಿಕ್ಕ ಮಕ್ಕಳ ಥರ ವೈಬ್ ಮಾಡಿದ್ದೀವಿ. ನಾವಂತೂ ಸಿನಿಮಾ ಕುತ್ಕೊಂಡು ನೋಡಿದ್ದು 10% ಅಂದರೆ ಕುಂದಾಡ್ಕೊಂಡು ನೋಡಿದ್ದೆ 90%. ಆ ದೇವರ ಹಾಡಿದ ಸಾಂಗ್ ಬಂದಾಗ ಇಡೀ ಥಿಯೇಟರ್ ಒಂದು ಸೈಲೆನ್ಸ್ ಇತ್ತು, ಎಸ್ಪೆಷಲಿ ಈ ಲೈನ್ಸ್ಗೆ. ನೋವಲ್ಲು ನೂರು ಸುಖ ಉಂಟು ಎಲ್ಲಿ, ಸುಖದಲ್ಲೂ ನೂರು ನೋವುಂಟು ಇಲ್ಲಿ, ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನೀರು, ನಡೆಸೋನದೇ ಕೊನೆಯ ಮಾತು. ಬಂತು ನೋಡಿ ನನ್ನ ಮತ್ತು ಚಂದನ್ ಬ್ರೋ ಫೇವ್ರೆಟ್ ಸಾಂಗು. ಈ ಸಾಂಗನ್ನ ಯಾರ್ಯಾರು ಯಾವ್ಯಾವ ಥರ ಎಂಜಾಯ್ ಮಾಡಿದ್ರು ಗೊತ್ತಿಲ್ಲ, ಬಟ್ ನಾವಂತೂ ಇದನ್ನು ಪರ್ಫಾರ್ಮೆನ್ಸ್ ವೈಸ್ ರಕ್ಷಿತಾ ಅವರು, ನಮ್ಮ ಲೆಜೆಂಡರಿ ಆರ್ಟಿಸ್ಟು ಅವಿನಾಶ್ ಅವರು, ಶ್ರೀನಿವಾಸ್ ಮೂರ್ತಿ ಅವರು, ಸುಮಿತ್ ರಾಮ್ ಅವರು, ಫ್ರೆಂಡ್ಸ್ ಗ್ಯಾಂಗಲ್ಲಿರೋ ಪ್ರತಿಯೊಬ್ಬರು ಸಕ್ಕದಾಗಿ ಮಾಡಿದ್ರು. ಅಷ್ಟೆಲ್ಲ ಕುಣ್ಕೊಂಡು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ವೈಬ್ ಮಾಡಿಕೊಂಡು ಲಾಸ್ಟಲ್ಲಿ ಎಂಡ್ ಕಾರ್ಡ್ ತೋರಿಸಿದಾಗ ಮತ್ತೆ ಅಪ್ಪು ಸರ್ ನಾವು ಯಾವತ್ತೂ ನೋಡಲ್ಲ, ನಮ್ಮ ಜೊತೆ ಇಲ್ಲ ಅವರು ಅಂತ ನೆನೆಸ್ಕೊಂಡ್ರೆ ಎಂಥ ಕಲ್ಮನ್ಸಿರೋರ್ಗು ಹೆಂಗನ್ಸ್ತು? ನೀವು ಹೇಳ್ಬೇಕು. ನನಗೇನು ಹೇಳೋದು, ಗಂಟೆ ಹೋಗ್ಬಿಟ್ಟೈತೆ. ಫುಲ್ ಕಿರ್ಚಾಡಿ ಖುಷಿ ಪಟ್ಟು ಲಾಸ್ಟ್ಗೆ ಹತ್ಕೊಂಡು ಆಚೆ ಬಂದಿದ್ದೀವಿ. ಫಸ್ಟ್ ಶೋ ಫ್ಯಾನ್ ಶೋ, ಎಷ್ಟೇ ಸಿನಿಮಾ ಏನೇ ಬಂದರೂ ಅಪ್ಪು ಫ್ಯಾನ್ಸ್ಗೆ ಹೇಳೋಕ್ಕಾಗಲ್ಲ. ಅದು ಫಸ್ಟ್ ಶೋ ಅಂದರೆ ವೈಬ್ಸ್ ಅಂದರೆ ಅಪ್ಪು ಸಿನಿಮಾ ವೈಬ್ಸ್. ಅದನ್ನು ಮ್ಯಾಚ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ಥ್ರಿಲ್ಲು ಫುಲ್ ಹೆವಿ ವೈಬ್ಸು. ಅದೇನೋ ಟೆಸ್ಟೋಸ್ಟೆರಾನ್ ಲೆವೆಲ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ಇವ್ರು ಆ್ಯಕ್ಚುಲಿ ಅಪ್ಪು ಫ್ಯಾನು, ಬಟ್ ನಾನು ಅಪ್ಪು ಫ್ಯಾನ್ ಅಲ್ಲ. ಬಟ್ ಆದರೂ ಕೂಡ ನಮಗೂ ಆ ಒಂದು ಲಾಸ್ಟ್ ಏನಂತಾರೆ ಎಂಟ್ರಿ ತೋರಿಸ್ಬೇಕಾದ್ರೆ ಕಣ್ಣು ಎಲ್ರಿಗೂ ತುಂಬ್ಕೊಂಡ್ಬಿಡುತ್ತೆ. ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಕನ್ನಡ ಸಿನಿಮಾ ಬಂದಿದೆ, ಅದ್ಭುತವಾಗಿ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋಂಥ ಒಂದು ಕನ್ನಡ ಸಿನಿಮಾ ಬಂದಿದೆ. ಎಲ್ಲರೂ ನೋಡಿದ್ರೆ ಒಳ್ಳೆ ಲೈಫ್ ಟೈಮ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ರಿಲೀಸ್ ಆದಾಗ ನಮ್ಮ ಏಜ್ ನಾವೆಲ್ಲ ನೋಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಈ ರಿಲೀಸ್ ಅಂತಾನೆ ಅರ್ಥ ಮಾಡ್ಕೊಂಡು ನೋಡಿದ್ರೆ ಅದು ಮಜಾನೇ ಬೇರೆ. ಎಲ್ಲ ನೋಡಿ ಕನ್ನಡ ಸಿನಿಮಾ ಬೆಳೆಸೋಣ. ಇಷ್ಟೆಲ್ಲ ಆಗಿದ್ದು ಸಾಲದು ಅಂತ ನಾವು ಮತ್ತೆ ಇಮಿಡಿಯೇಟ್ಲಿ 10:30 ಶೋಗೆ ಹೊರಟ್ವಿ. ಒಂದು ಬ್ರೇಕ್, ಟಿಫನ್ ಬ್ರೇಕ್ ಮಾಡ್ಕೊಂಡು ತಿರ್ಗಿ 10:30 ಶೋ ಒಂದೇ ಹೋಗ್ಬೇಕು. ಜೀವನದಲ್ಲಿ ಬೇಜಾನ್ ಕಮಿಟ್ಮೆಂಟ್ಗಳಿದೆ, ಬೇಜಾರುಗಳಿದೆ, ನಮ್ಮನ್ನೇ ತಿಂತಿರೋ ನೋವುಗಳಿದೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋಷ್ಟು ಸಾಲಗಳಿದೆ, ಮೌಂಟ್ ಎವರೆಸ್ಟ್ಗಿಂತ ದೊಡ್ಡ ದೊಡ್ಡ ಕನಸುಗಳಿದೆ. ಪ್ರಯತ್ನ ಪಡ್ತಿದ್ರು ಅದು ನೆನ್ಸು ಮಾಡ್ಕೊಳಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ಪೇಯ್ನ್ ಇದೆ. ಇಷ್ಟೆಲ್ಲ ಇದ್ದರೂ ಆ 3 ಗಂಟೆ ನಾನಾಗಿದ್ದೆ ಅಂದರೆ ಅದಕ್ಕೆ ಕಾರಣ ಸಿನಿಮಾನೇ.
ನಾನು ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ನನಗಮ್ಮ ಬಿಟ್ಟರೆ ಸಿನಿಮಾ ಅಷ್ಟೆಲ್ಲ ಅಲ್ಲಿ ಹಾಡಿರೋದು ಅಂತ. ಐ ಹೋಪ್ ನಿಮಗೆ ತರಲೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನೂ ಇದೇ ಥರ ಹೆಚ್ಚೆಚ್ಚು ಎಂಟರ್ಟೈನಿಂಗ್ ಆಗಿರೋ ವ್ಲಾಗ್ಸು ಕಂಟೆಂಟ್ಸ್ಗೋಸ್ಕರ ಯುನೀಕ್ ಶಶಾಂಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ. ಅದೇನದು ಅಷ್ಟೊಂದು ಶಬ್ದ ಮಾಲಿನ್ಯ? ಅದು ನಮ್ಮ ವೈಶಿಷ್ಟ್ಯ.